ಇದ್ದೇನಂತಂದ್ರೆ ಯಾರೋ 4 ಜನರಿಗೆ ಜೂರಿಗಳಿಗೆ ನಾವು ಸಿನಿಮಾ ಮಾಡೋದಲ್ಲ. ನಮ್ಮನ್ನು ಸಿನಿಮಾ ಪ್ರೇಮಿಗಳಿಗಿರ್ತಾರೆ, ಅವ್ರಿಗೆ ನಿಜವಾಗ್ಲೂ ಸಿನಿಮಾ ಇಷ್ಟ ಆಗಿದೆ ನೋಡಿ ಸರ್. 1,500 ಕಾಮೆಂಟ್ಸ್ ಇದೆ ಸರ್. ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. ನಾನು ಹೇಳ್ತಾ ಇಲ್ಲ, ನಿಮ್ಮ ಮುಂದೆನೆ ನಿಮ್ಮ ಕೈಯಲ್ಲಿ ಮೊಬೈಲ್. ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ ಸರ್. ಪಪ್ಪಿ ಟ್ರೈಲರ್ ಬಗ್ಗೆ ಒಂದು ಬ್ಯಾಡ್ ಕಾಮೆಂಟ್ಸ್ ಇಲ್ಲ ಸರ್. ಇದೇ ನಮ್ಗೆ ನಿಜವಾದ ದೊಡ್ಡ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದಕ್ಕಿಂತ ಏನಿಲ್ಲ. ಒಂದು ಬ್ಯಾಡ್ ಕಾಮೆಂಟ್ಸ್ ಇದ್ರೆ ತೋರಿಸಿ ಸರ್. ಇದೇ ಸರ್ ನಿಜವಾದ ಗೆಲುವು ಸರ್. ನೋಡಿ, ಎಷ್ಟು ಜನ ನಮಗೆ ಕಾಲ್ ಮಾಡಿ, ಮನ್ಸೂರೆ ಸರ್, ಅಕ್ಷತಾ ಪಾಂಡವಪುರ ಅವರೆಲ್ಲ ಸ್ಟೇಟಸ್ ಹಾಕಂತಾರ. ಆ ಮಂಡ್ಯ ರಮೇಶ್ ಸರ್, ವಿನಯ್ ರಾಜ್ಕುಮಾರ್ ಸರ್ ಸ್ಟೇಟಸ್ ಹಾಕೊಂತಾರೆ. ಸೊ ಆಮೇಲೆ ನಿನ್ನೆ ರಾಜ್ಬಿ ಶೆಟ್ಟಿ ಸರ್, ರಮ್ಯ ಮೇಡಮ್ ಅವರೆಲ್ಲ ಇದು ಮಾಡ್ತಾರೆ. ಅಷ್ಟೇ ಯಾಕೆ, ನಾನು ಅದೇನೆ ಹೇಳಿದ್ರಲ್ಲ, ರಾಣಾ ದಗ್ಗುಪಟ್ಟಿ ಅವರು, ಅವ್ರ ಆಫೀಸ್ ಕಡೆಯಿಂದ ಕಾಲ್ ಬಂದ್ಬಿಟ್ಟು, ಸೊ ಅವರೆಲ್ಲ ನಾನು ರೈಟ್ಸ್ ಬಗ್ಗೆ ಇನ್ನೂ ಮಾತುಕತೆ ನಡೀತೆ. ಅಂದ್ರೆ ಯೋಚನೆ ಮಾಡಿ ಸರ್, ಇದೇ ನಿಜವಾದ ಗೆಲುವಲ್ವಾ ಸರ್? ಒಂದು ಕನ್ನಡ ಸಿನಿಮಾನ ನಮ್ಮ ನೆಲದಿಂದ ಇನ್ನೊಂದು ಸಿನಿಮಾ ನೆಲದವರು ದೊಡ್ಡ ಸೂಪರ್ ಸ್ಟಾರ್ ಅವರು, ಆಯ್ತಾ, ಅವರು ನಮಗೆ ಇದು ಕಾಲ್ ಮಾಡಿ ಇದು ಮಾಡ್ತಾರಂತಂದ್ರೆ ಇದೇ ನನಗೆ ನಿಜವಾದ ಗೆಲುವು ಸರ್. ಇದಕ್ಕಿಂತ ಇನ್ನೇನು ನಾನು ಇದು ಮಾಡಿಲ್ಲ. ಆಮೇಲೆ ಯಾವುದೇ ಥರದ್ದು ನಾವು ಬೂಸ್ಟ್ ಮಾಡೋದು, ರನ್ ಮಾಡೋದು ಏನೂ ಇಲ್ಲ. ಇವಾಗಲೂ ನೀವು ಆರ್ಗ್ಯಾನಿಕ್ ಆಗಿ ಟ್ರೈಲರ್ ಹೋಗ್ತಾ ಇದೆ. ಒಂದೇ ಒಂದು ಬೂಸ್ಟ್ ಮಾಡಿಲ್ಲ. 7 ಲಕ್ಷ 8 ಲಕ್ಷ ಸಮಥಿಂಗ್ ರನ್ ಆಗ್ತೈತೆ. ಒಂದು ಸರಿ ಬೂಸ್ಟ್ ಮಾಡಿಲ್ಲ. ಯಾಕಂದ್ರೆ ನಿಜವಾದ ಕಂಟೆಂಟಿಗೆ ಬೂಸ್ಟ್ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಸರ್. ಅಂದರೆ ಎಲ್ಲರ ಸಹಕಾರ ಇದೆ. ಈಗ ನಾನು ಇಷ್ಟ ಕೇಳ್ಕೊಳ್ಳೋದು, ಜನರಿಗೆಲ್ಲ ಇಷ್ಟ ಆಗಿದೆ, ಅದನ್ನು ತಲುಪಿಸೋ ಕೆಲಸ ನಮ್ಮದು ಇದೆ, ನಿಮ್ದಿದೆ. ಇಂಥ ಸಿನಿಮಾ ಇದಾಗೋದ್ರಿಂದ ಸೊ ಮುಂದೆ ಬರೋ ಒಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಗಳಿಗೆ ಅಂತ ನಾನು ಅನ್ಕೊಂತೀನಿ. ಅದು ನಡೀತಾ ಇರಲಿ. ಹಿಂದೆ ತುಂಬ ಸಿನಿಮಾಗಳು ಬಂದಿದ್ದಾವೆ. ಇದು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈ ಥರ ಮುಂದೆ ಬರಬೇಕು. ನಮ್ಮಂಥ ಫಿಲ್ಮ್ ಮೇಕರ್ಸು ಎಷ್ಟೋ ವರ್ಷಗಳಿಂದ ಕನ್ಸ್ಕೊಂಡು ಈಗಲೂ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸೈಕಲ್ ಓಡಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ಮಾದರಿ ಆಗ್ಬೇಕು ಪಪ್ಪಿ. ಅದಕ್ಕೋಸ್ಕರ ನಿಮ್ಮ ಸಹಕಾರ ನನಗೆ ತುಂಬಾ ಬೇಕು. ದಯವಿಟ್ಟು ನೀವು ನಮ್ಮೆಲ್ಲ ಇಂಥ ಪಪ್ಪಿ ಸಿನಿಮಾಕ್ಕೆ ಏನು ಸಹಕಾರ ಬೇಕು, ದಯವಿಟ್ಟು ನಿಮ್ಮ ಪಾದಾವೃಂದಗಳಲ್ಲಿ ನಾನು ಕೇಳ್ಕೊತಿದ್ದೀನಿ. ನಮ್ಮ ಪಪ್ಪಿ ಸಿನಿಮಾಕ್ಕೆ ಏನು ಸಹಕಾರ ಬೇಕು ದಯವಿಟ್ಟು ನೀವು ಕೊಡಿ, ಜನರಿಗೆ ತಲುಪಿಸಿ ಸಕ್ಸಸ್ ಮಾಡಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ಸರ್. ಅದೇ ಸರ್, ಬರೀ ನಾಯಿ ಅಂತಂದ್ರೆ ಮೇಜರ್ ಆಗಿ ಒಂದು ನಾಯಿ, ಇವಂದು ಒಬ್ಬ ಶ್ರೀಮಂತ ಮನೆಯ ವ್ಯಕ್ತಿಯ ನಾಯಿ, ಒಬ್ಬ ಬಡ ಹುಡುಗನ ಪ್ರೀತಿ. ಇದೇ ಒಂದು ಡಿಫ್ರೆಂಟ್ ಆಗಿದೆ. ಅಂದ್ರೆ ಒಬ್ಬ ಶ್ರೀಮಂತ ಮನೆಯ ನಾಯಿ, ಒಬ್ಬ ಬಡ ಹುಡುಗನ ಪ್ರೀತಿ, ಅದೆರಡು ಕಾಂಬಿನೇಷನ್ ಆದಾಗ ಹೆಂಗಿರುತ್ತೆ ನೀವು ಯೋಚನೆ ಮಾಡ್ಕೊಂಡು ಸರ್. ಅದೇ ಪಪ್ಪಿ ಇದು ಸರ್. ಅದು ಏನಂತಂದ್ರೆ ಒಂದು ಇದು ಗೋಲ್ಡನ್ ರೆಟ್ರೀವರ್ ಏನಂತಂದ್ರೆ ಅದು ಒಂದು 4 ಡೇಸ್ಗೆಲ್ಲ ಒಂದೊಂದು ಇದಾಗೋಗ್ಬಿಡುತ್ತೆ ಸರ್. ನಾವು ಒಂದು ಶೆಡ್ಯೂಲ್ ಮಾಡಿದ್ರೆ ಒಂದು 5 ಡೇಸ್ ಆದ್ರೂ ಗ್ಯಾಪ್ ಬೇಕಣ್ಣ. ಆ ಮಾಡೋದ್ನಾಗ ಇದು ಸಖತ್ ತಿನ್ನುತ್ತೆ. ಆ ಗೋಲ್ಡನ್ ರೆಟ್ರೀವರ್ ನಿಮಗೆ ಗೊತ್ತದು ಯಾವ ತರ ಇದಾಗುತ್ತೆ ಅಂತ. ಸೊ ಹಂಗಾಗಿ ಅದು ಒಂದೊಂದು ಆಂಗಲ್ ಅಲ್ಲಿ ನಿಮಗೆ ಆ ತರ ಕಾಣಿಸಿರ್ಬೋದು. ಅದು ನಿಜ ಕೂಡ. ಸ್ಟೋರಿ ಬರೆಯೋಕೆ ಇನ್ಸ್ಪಿರೇಷನ್ ಸರ್, ಸ್ಟೋರಿ ಬರ್ದಿದ್ದೀರಾ, ಅದು ಇನ್ಸ್ಪಿರೇಷನ್ ಮತ್ತೆ ಫ್ಯೂಚರ್ ಅಲ್ಲಿ ಯಾವ ತರ ಸ್ಟೋರಿ ಏನಾದ್ರು ಬರೀತೀರಾ ಅಂತ ಫಿಲ್ಮ್ ಮೇಕಿಂಗ್ ಅದರ? ಸರಿ, ಸ್ಟೋರಿ ಬರೆಯೋಕೆ ಇನ್ಸ್ಪಿರೇಷನ್ ಅಂತಂದ್ರೆ ನಮ್ಮ ಭಾಗದ ನೇಟಿವಿಟಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲಾ ಭಾಗದ ಕಥೆಗಳು ಬಂದವು, ಅದು ಸಕ್ಸಸ್ಸು ಮಾಡಿದ್ರು ನಮ್ಮ ಚಿತ್ರಪ್ರೇಮಿಗಳು. ನನಗೆ ಅನ್ಸಿದ್ದು ನಮ್ಮ ಭಾಗದ ಕಥೆಗಳು ಬರಬೇಕು ಅಂತ. ನಮ್ಮ ಭಾಗದ, ನಾನು ಆ ಭಾಗದವನು ಆಗಿರೋದ್ರಿಂದ ನಮ್ಮ ಕಥೆಗಳನ್ನು ನಾವು ಹೇಳೋದ್ರಿಂದ ಜನರಿಗೆ ಇನ್ನ ಹತ್ರ ಆಗಬೇಕು ಸೊ ಅನ್ನೋದು ನನ್ನ ಉದ್ದೇಶ ಆಗೈತು. ಹಾಗಾಗಿ ನಮ್ಮ ಭಾಗದ ಒಂದು ನೇಟಿವಿಟಿ ಏನಿದೆಯಲ್ಲ ಸರ್, ಅದೇ ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸರ್. ಧ್ರುವ ಸರ್ ಏನಾದ್ರು ಆಕ್ಟ್ ಮಾಡಿದಾರ? ಧ್ರುವ ಸರ್ ಇಲ್ಲ ಸರ್, ಧ್ರುವ ಸರ್ಜಾ ಸರ್ ಆಕ್ಟ್ ಮಾಡಿಲ್ಲ. ಬಟ್ ಆ ಕಂಟೆಂಟ್ ನೋಡಿ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ. ಫಸ್ಟ್ ಫೋನ್ ಕಾಲ್ ನಾನು ನಿಜವಾಗ್ಲೂ ಇವತ್ತಿಗೂ ನನಗೆ ಶೇರಿಂಗ್ ಆಗುತ್ತೆ. ಅವರು ಫೋನ್ ಕಾಲ್ ಮಾತಾಡಿದಾಗ ಅಮೇಜಿಂಗ್ ಸರ್. ಅವರು ಸಪೋರ್ಟ್ ನನ್ನ ಬಾಯಿಲ್ಲ ಹೇಳಕ್ಕಾಗಲ್ಲ ಸರ್. ಅವ್ರದ್ದು ಅಷ್ಟು ಒಂದು ಇದಿದೆ ಎಲ್ಲ ಆ್ಯಂಗಲ್ ಅಲ್ಲಿ. ನನಗೆ ಪಪ್ಪಿ ಅದು ಒಂದು ಟ್ರೈಲರ್ ಏನು ಬಿಟ್ಟಿದ್ದೀವಲ್ಲ, ಸೊ ಅವಾಗಿಂದ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಸೊ ಕಾಲ್ ಮಾಡಿ ಅದ್ರ ಬಗ್ಗೆ ಏನಾಯ್ತು, ಏನೇನು ಬೇಕು, ಯಾವ ಥರ ಸಪೋರ್ಟ್ ಬೇಕು, ಖಂಡಿತ ಈ ಥರ ಕಂಟೆಂಟ್ ಗೆಲ್ಲಬೇಕು ಅಂತ. ಸೊ ಅದೇ ಹೇಳ್ನಲ್ಲ ಸರ್, ಅವಾಗ ನಿಜವಾಗ್ಲೂ ಈ ಥರ ಪಪ್ಪಿ ಟ್ರೈಲರ್ ಬಂದಾಗ ನಾನು ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಈ ಥರ ಪಪ್ಪಿ ಸಿನಿಮಾ ಟ್ರೈಲರ್ ಬಂದಾಗ ಪುನೀತ್ ಸರ್ ಇದ್ದಿದ್ರೆ ಫಸ್ಟ್ ಕಾಲ್ ನಮಗೆ ಅವ್ರದೇ ಬಂದಿರೋದು. ಡೆಫಿನೆಟ್ ಅದು ನನಗೆ ಒಪ್ಪಿತ್ತು. ಸೊ ಆದರೆ ಅದು ಆ ಕಾಲು ಧ್ರುವ ಸರ್ ಇಂದ ಬರುತ್ತೆ. ಥ್ಯಾಂಕ್ ಯು ಧ್ರುವ ಸರ್. ಥ್ಯಾಂಕ್ ಯು ಸರ್. ಎಕ್ಸ್ಪೀರಿಯನ್ಸ್ ಇದೆಲ್ಲ ಕನೆಕ್ಟ್ ಆಗಕ್ ಆಗಲ್ಲ. ಇಷ್ಟು ಫಸ್ಟ್ ಫಿಲಮ್ ಅಲ್ಲಿ ನಿಮ್ಗೆ ಪ್ರೀವಿಯಸ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಇತ್ತಾ ಫಿಲಮ್ ಮೇಕಿಂಗ್ ಅಲ್ಲಿ ಅಥವಾ ಡೈರೆಕ್ಷನ್ ಅಲ್ಲಿ? ಆ ಥರ? ಹಾಂ ಸರ್, ನಾನು ತುಂಬ ಅಸೋಸಿಯೇಟ್ ಆಗಿ ಸಿನಿಮಾ ಮಾಡಿದ್ದೀನಿ. ಡೈರೆಕ್ಷನ್ ಆಗಿ ಫಸ್ಟ್ ಲವ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ. ಸುಮಾರು ಒಂದು 15-16 ವರ್ಷ ಆಯ್ತು ಸರ್ ನಾನು ಇಂಡಸ್ಟ್ರಿಗೆ ಬಂದು. ಸೀರಿಯಲಿಂದ ನಾನು ರೈಟರ್, ಜೋಕಲ್ಲಿ ರಂಗೋಲಿ ಅಂತ ಬರ್ತಾ ಇದ್ದಲ್ಲ ಸರ್, ಅದಕ್ಕೆಲ್ಲ ರೈಟ್ರು. ಫಸ್ಟ್ ಲೈಟ್ ಮ್ಯಾನು, ಆರ್ಟಿಸ್ಟು,
ಆಮೇಲೆ ಎಲ್ಲ ಅದೇ ಒಂದು 15 ವರ್ಷ ಚಪ್ಪಲಿ ಇಲ್ಲದೆ ನಾವು ಸುತ್ತಾಡಿದ್ವಿ ಸರ್ ಇಂಡಸ್ಟ್ರಿ. ಕೊನೆಗೂ ಒಂದು ಏನೋ ಸಕ್ಸಸ್ ಇದಾಗ್ತದೆ ಸರ್. ಇದು ಸಿಗಬೇಕು ಅಷ್ಟೇ. ಯಾಕಂದ್ರೆ 15 ವರ್ಷ 17 ವರ್ಷ ಒಂದು ಸೈಕಲ್ ಆದಾಗ ಒಬ್ಬ ನಿರ್ದೇಶಕನಿಗೆ ಸಕ್ಸಸ್ ಸಿಗ್ಲಿಲ್ಲ ಅಂತಂದ್ರೆ ಅವನ ಮೆಂಟಾಲಿಟಿನೇ ತುಂಬಾ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಈ ಪಪ್ಪಿಗೆ ನಿಜವಾದ ಒಂದು ಗೆಲುವು ಸಿಗಬೇಕಂತ ನಾನು ನಿಮ್ಮ ಹತ್ರ ಆಶಿಸ್ತೀನಿ ಸರ್. ಸರಿ, ಅದ್ರ ಬಜೆಟ್ ಬಗ್ಗೆ ಹೇಳ್ಬೋದಾ? ಏನಾದ್ರು ಬಜೆಟ್ ಎಷ್ಟಾಯ್ತು ಅಂತ? ಡೋಂಟ್ ಮೈಂಡ್ ಅಷ್ಟೇ, ಆದ್ರೆ ಓಕೆ, ಇಲ್ಲ ಅಂದ್ರೆ ಪರವಾಗಿಲ್ಲ. ಖಂಡಿತ ಸರ್, ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸೊ 2 ಗಂಟೆ ಆಗಿತ್ತು, ನಾವು ಊಟಕ್ಕೆ ಬ್ರೇಕ್ ಬಿಟ್ಟಿದ್ದಿಲ್ಲ. ಯಾಕಂದ್ರೆ ನಾಯಿ ಸೀನ್ ತೆಗಿತಾ ಇದೆ. ಇವನಿಗೆ ವಾಶ್ರೂಮ್ ಬಂದಿದೆ. ಸರ್ ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾರೆ ಇವನ್ ಕರ್ಕೊಂಡು. ಅದು ಮೈಕ್ ಆನ್ ಆಗಿದೆ, ಮೈಕ್ ಇದೆ, ಇವನಿಗೆ ಗೊತ್ತಿಲ್ಲ ಮೈಕ್ ಇರುತ್ತೆ. ಯಾಕಂದ್ರೆ ಇದೆಲ್ಲ ಲೈವ್ ಸಿಂಗ್ ಸೌಂಡ್ ಹೊಸದು ಅವನಿಗೆ. ಏನಿಲ್ಲ, ಸುಮ್ಮನೆ ಉಚ್ಚಿ ಒಯ್ದು ಬರ್ತೀನಿ ಸರ್ ಅಂತ ಹೋದ್ರು. ನಮಗೂ ಹಸುವಾಗಿದೆ, ಅವನಿಗೆ ಫುಲ್ ಹಸುವಾಗಿದೆ. ಹೋಗಿ ಬೈಲಲ್ಲಿ ಹೋಗಿ ಉಚ್ಚಿ ಒಯ್ದು ಬರುವಾಗ ಅವ್ನು ನಮ್ಮ ಸಿಂಗ್ ಸೌಂಡರ್ ಇಂಜಿನಿಯರ್ ಸೌಂಡ್ ಹಾಕೊಂಡು ಕೇಳ್ತಾ ಇದಾರೆ. ಇವನ್ ಏನಂತ ಮಾತಾಡಿರ್ಬೋದು ಗೊತ್ತಾ ಸರ್? ಇವನಿಗೆ ಹೇಳ್ತಾ ಇದ್ದಾನೆ, ಲೇ ಅದೇ ಯಾವನ್ಲೇ ಅವ್ನು ಡೈರೆಕ್ಟರ್ ನನ್ನ ಮಗ, ಲೇ 2 ಗಂಟೆ ಆಯ್ತು ಒಂಬಕ್ಕೆಲ್ಲ 12:30 ನಮ್ಮ ಮನೆ ಊಟ ಮಾಡ್ತೀನಿ, ಅವನ 2 ಗಂಟೆ ಆದ್ರೂ ಊಟ ಕರಿತೀಯಲ್ಲ ಲೇ, ಹೇಳಲೇ ನಿಮ್ಮ ಮಾವಗ ಅಂತ. ಇವನಿಗೂ ಗೊತ್ತಿಲ್ಲ. ಹೋಗ್ಲಿ ಬಿಡ್ಲಿಯಪ್ಪ, ಅವನು ಕುಡ್ದಿರೋ ನಮ್ಮ ಅಪ್ಪಗೆ ಬಿಡಂಗಿಲ್ಲ ಅವ, ಇನ್ನು ನನಗೆ ಬಿಡ್ತಾನೆ ಅವನು ಯಾವಾಗಾದ್ರೂ ಬಿಡ್ಲಿ, ತಲೆ ಕೆಟ್ಟೋಗೈತೆ ನನಗೆ, ಮುಗಿದ್ರೆ ಸಾಕಂತ ಬಂದ್ರು. ಬಂದಾದ್ಮೇಲೆ ಇಮಿಡಿಯೇಟ್ ಬ್ರೇಕ್ ಮಾಡಲೇಬೇಕು, ಬೇರೆ ಚಾನ್ಸ್ ಇಲ್ಲ. ಅಂದ್ರೆ ಈ ತರ ಫನ್ನಿ ಮೂಮೆಂಟ್ಸ್ ಹೆಂಗೆ ಅಂತಂದ್ರೆ ಅದು ಮುಗ್ಧತೆ ಇರುತ್ತಲ್ಲ, ಅದು ರೆಕಾರ್ಡ್ ಆಗಿದೆ, ಅದು ಇದೆ, ಕಳ್ಸಿಕೊಡ್ತೀನಿ. ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಅಂದ್ರೆ ಬಂದಾದ್ಮೇಲೆ ಮತ್ತೆ ಕೈ ಕಟ್ಟು, ಏನಪ್ಪಾ ರೆಡಿನಾ ಅಂತಂದ್ರೆ, ಹ್ಞೂ ಸರ್ ಮಾಡೋಣ ಸರ್. ಅಂದ್ರೆ ಈ ತರ ಅಂದ್ರೆ ಒಂಥರ ಮುಗ್ಧತೆ ಆ ಸಿನಿಮಾ ಥ್ರೂ ಕಾಣುತ್ತೆ ನಮ್ಗೆ. ಥ್ಯಾಂಕ್ ಯು. ಬೈದೋದಕ್ಕೆ ಥ್ಯಾಂಕ್ ಯು. ಸರಿ ಸರ್, ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಂತಂದ್ರೆ, ಹೀಗೆ ನಿಮಗೆ ಎಲ್ಲ ಗೊತ್ತಿದೆಯಲ್ಲ, ಟ್ರೈಲರ್ ಅದ್ಭುತವಾಗಿ ಬಂದಿದೆ. ಸಿನಿಮಾ ಸಾಂಗ್ಸು 2 ಸಾಂಗ್ಸ್ ಇದೆ. ನಮ್ಮ ಶ್ರೀಧರ್ ಸರ್, ನಮ್ಮ ರವಿ ಬಿಳ್ಳೂರು ನಮ್ಮ ಸ್ನೇಹಿತರು. ಸೊ ಅದಾದ್ಮೇಲೆ ಎಡಿಟಿಂಗ್ ಅಂತ ಪೋರ್ಷನ್ ಬಂದಂಗೆ ನಮಗೆ ಮ್ಯಾನ್ಲಿಯೋ ಸ್ಟುಡಿಯೋ ನಮ್ಮ ಸ್ನೇಹಿತರು ಪ್ರಣೀವ್ ಸರ್, ಆಮೇಲೆ ನಮ್ಮ ಎಡಿಟರ್ ಎನ್.ಎಂ. ವಿಶ್ವ ಸರ್, ಅವರು ಎಡಿಟ್ ಮಾಡಿಕೊಟ್ರು. ಅದು ನಾವು ಹೇಗಂತಂದ್ರೆ ಅದು ಸಿನಿಮಾನ ಆ್ಯಕ್ಚುಲಿ ಒಂದು ಅವಾರ್ಡ್ ಪರ್ಪೋಸಸ್ ಮಾಡೋಣ ಅಂತ ನನ್ನ ತಲೆಯಲ್ಲಿ ಇತ್ತು ಫಸ್ಟು. ಸೊ ಆ ಥರನ ನಾವು ಶೂಟ್ ಮಾಡಿ ಆದಮೇಲೆ ಗೊತ್ತಾಯ್ತು ಅದು. ಸೊ ಅದು ಬೇರೆ ಥರನೇ ಹೋಗುತ್ತೆ ಅಂತಲ್ಲ, ಅವಾರ್ಡ್ಗೂ ಇದಕ್ಕೆ ಯಾವುದೇ ಇಲ್ಲ. ಅಂದರೆ ಮಾಡ್ತಾ 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 ಅದನ್ನೇ ಕಮರ್ಷಿಯಲ್ ಬೇಕಾಯ್ತು. ಆ್ಯಕ್ಚುಲಿ ಸಾಂಗ್ ಇದ್ದಿಲ್ಲ, ಸಾಂಗ್ ತಗೊಂತು. ಆಮೇಲೆ ಮ್ಯೂಸಿಕ್ ಕಡಿಮೆ ಬೇಕು ಅಂತ ನಾವು ಅನ್ಕೊಂಡು, ಅದು ಮ್ಯೂಸಿಕ್ ಬೇಕು ಅಂತ ಅನ್ಕೊಂಡು ಹೋಯ್ತು. ಸೊ ಇವಾಗ ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಬ್ರಿಡ್ಜ್ ಸಿನಿಮಾ ಏನಂತದ ಅದನ್ನ ಮೀರಿ ಸಿನಿಮಾ ನಿಂತಿದೆ. ಇದೇ ಮೇ 1ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಸಹಕಾರ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಈ ತರ ಒಂದು ಪಪ್ಪಿ ಅಂತ ಸಿನಿಮಾ ಗೆಲ್ಲೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಕಂಟೆಂಟ್ ಸಿನಿಮಾಗಳು ರೆಡಿ ಆಗ್ತಿದ್ದಾವೆ, ಅವು ಬರ್ತವೆ. ಅವಕ್ಕೆ ಈ ಸಿನಿಮಾ ದಾರಿ ದೀಪ ಅಂತ ನಾನು ಹೇಳ್ಬೋದು. ಅಚ್ಚ ಕನ್ನಡದ ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಸಿನಿಮಾ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕಂತ ನಾನು ಕೇಳ್ಕೊಂಡು, ಎಷ್ಟಾಗುತ್ತೋ ಅಷ್ಟು ನೀವು ನಮಗೆ ಸಹಕಾರ ನೋಡ್ಬೇಕಂತ ನಿಮಗೆ ಮನವಿ ಮಾಡ್ಕೊತೀನಿ ಸರ್. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಎಲ್ಲ ಮಾಧ್ಯಮದವರಿಗೂ ನನ್ನ ಶರಣಾರ್ಥಿ. ಯಾಕಂದ್ರೆ ಈ ಪಪ್ಪಿ ಟ್ರೈಲರ್ ಬಿಟ್ಟ ಮೇಲೆ ನನಗೆಲ್ಲರೂ ಫೋನ್ ಮಾಡಿ ಕೇಳ್ತಿದ್ರು. ನಮ್ಮ ಯೂಟ್ಯೂಬ್ ನೋಡುವಂಥ ಕಲಾವಿದರು ಮತ್ತು ಎಲ್ಲ ನಮ್ಮ ಅಭಿಮಾನಿಗಳು, ದೇವರುಗಳು ಕೂಡ ನನಗೆ ಕೇಳ್ತಿದ್ರು. ಅದೇ ನಾನು ಹೇಳ್ಬೇಕೇನಂದ್ರೆ, ಈ ಮೇ 1ಕ್ಕೆ ನಮ್ಮ ಪಪ್ಪಿ ಸಿನಿಮಾ ಎಲ್ಲ ದೊಡ್ಡ ಸಿಟಿಯಲ್ಲಿ ರಿಲೀಸ್ ಆಗ್ತಾಯಿದೆ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ಯಾಕಂದ್ರೆ ಅವಾಗ ಈ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಟ್ಟ ಮೇಲೆ ನಮ್ಮಂಥ ಬಡ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ. ನಿಮ್ಮೆಲ್ಲರೂ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಸರ್, ಧ್ರುವ ಸರ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ಇದು ನಂದು ಡೈರೆಕ್ಟರ್ ಜೊತೆ 2ನೇ ಸಿನಿಮಾ. ಫಸ್ಟ್ ಲವ್ ಅಂತ ಒಂದು ಮಾಡಿದ್ದೆ ಆ್ಯಕ್ಚುಲಿ, ಅದಾದಮೇಲೆ ಇದು 2ನೇ ಸಿನಿಮಾ. ಈ ಸಿನಿಮಾ ಇದು ಮೇನ್ ಕಂಟೆಂಟೇ ನಿಮಗೆ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಆಮೇಲೆ ಅವರು ಹೇಳಿಲ್ಲ ಅದು ವಿಷಯನ. ಇವು ಯಾವುದೇ ರೀತಿ ಸ್ಕ್ರಿಪ್ಟ್ ಬರೋದಿಲ್ಲ ಅವರು ಇದಕ್ಕೆ. ಇದು ನನ್ನ ಸೀನು, ಆ ಹುಡುಗರಿಗೆ ಇದು ನನ್ನ ಸೀನು, ಆ್ಯಕ್ಟ್ ಮಾಡಿ ಅಂತ ನ್ಯಾಚುರಲ್ ಆಗಿ ಬಿಟ್ಟಿದ್ದಾರೆ. ನನಗೆ ಎಷ್ಟು ಕಷ್ಟ ಆಯಿತು ಅಂತಂದರೆ, ಒಂದು ಶಾರ್ಟಲ್ಲಿ ಇನ್ನೊಂದು ಹೇಳಿರ್ತಾರೆ, ಇನ್ನೊಂದು ಶಾರ್ಟಲ್ಲಿ ಇನ್ನೊಂದು ಡೈಲಾಗ್ ಹೇಳಿರ್ತಾರೆ ಅವರು. ಆ ಥರದ್ದೊಂಥರ ಚಾಲೆಂಜಿಂಗ್ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ. ಅಂದರೆ ಯಾವುದೇ ರೀತಿ ಸ್ಕ್ರಿಪ್ಟ್ ಇಲ್ಲದೆ ಇರೋದ್ರಿಂದ
ಬಟ್ ಹುಡುಗರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ದುರ್ಗಪ್ಪಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಮ್ಮೂರವ್ರು, ನಂದು ಡೋಣಿನೇ ಆ್ಯಕ್ಚುಲಿ, ನಂದು ಉತ್ತರ ಕರ್ನಾಟಕ, ನಮ್ಮೂರವ್ರು ಹಾಡಿರೋದು. ಅದು ನನಗೆ ಇನ್ನೂ ಖುಷಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಎಲ್ರಿಗೂ ನಮಸ್ತೆ. ಧ್ರುವ ಸರ್ಗೆ ಸ್ಪೆಷಲ್ ನಮಸ್ತೆ. ನಮಗೆ ಒಂದು ನಮ್ಮ ಇಡೀ ತಂಡಕ್ಕೆ ಒಂದು ಬ್ಯಾಕ್ ಬೋನ್ ಅವರು ಇಲ್ಲದೆ ಇವತ್ತಿನ ಸಭೆ ಪೂರ್ಣ ಅಂತ ಅನಿಸ್ತಿರಲಿಲ್ಲ ನನಗೆ. ಡೈರೆಕ್ಟರ್ ತುಂಬ ವಿಷಯಗಳನ್ನ ಬಿಟ್ಬಿಟ್ರೆ ಹೇಳಲಿಕ್ಕೆ, ಯಾಕೆ ಹೇಳಿಲ್ಲ ಅಂತ ಗೊತ್ತಾಗಲಿಲ್ಲ. ಇದರಲ್ಲಿ ಈ ಸಿನಿಮಾದಲ್ಲಿ ಇಡೀ ಸಿನಿಮಾ ಒಂದು 15 ದಿನ ಶೂಟಿಂಗ್ ಮಾಡಿದ್ದೀವಿ. ನಾನು ಮತ್ತು ಡೈರೆಕ್ಟರ್ ಇಬ್ಬರೇ ಸೆಟ್ಟಲ್ಲಿ ಇದ್ದಿದ್ದು, ಕಲಾವಿದರನ್ನ ಬಿಟ್ಟು. ನೋ ಮೇಕಪ್ ಆರ್ಟಿಸ್ಟು, ಕಾಸ್ಟ್ಯೂಮ್ ಡಿಸೈನರ್ಸ್ ಇಲ್ಲ, ಪ್ರೊಡಕ್ಷನ್ಸ್ ಬಾಯ್ಸ್ ಇಲ್ಲ, ಲೈಟ್ ಬಾಯ್ಸ್ ಇಲ್ಲ, ಈವನ್ ಥರ್ಮಾಕೋಲ್ ಕೂಡ ಹಿಡಿಲಿಲ್ಲ. ತುಂಬ ನ್ಯಾಚುರಲ್ ಆಗಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಥರ ಮಾಡಿದ್ದಷ್ಟೇ, ಬೇರೆ ಏನು ಕಾರಣ ಅಲ್ಲ. ಅದರ ಸವಿಸ್ತಾರವಾದ ವಿವರಗಳನ್ನು ಅವರೇ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಪ್ಲೀಸ್. ಇದು ನಾನು ಕತೆ ಬರೆದಾಗ ನನ್ನ ತಲೆಯಲ್ಲಿ ಕೆಲವೊಂದಿಷ್ಟು ಡೈಲಾಗ್ ಇದ್ದು, ಏನಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ತುಂಬ ಜನ ಬಡ ಕಾರ್ಮಿಕರು. ಸೊ ಈ ಬೇಸಿಗೆಗಾಲ ಬಂತಂದರೆ ಬಸ್ ಹತ್ತಿ ಬೆಂಗಳೂರು ದುಡಿಯೋಕ್ಕೆ ಬರ್ತಾರೆ. ಸೊ ದುಡಿಯೋಕ್ಕೆ ಬಂದಾಗ ಅವ್ರು ಹೇಗೆ ಜೀವನ ಕಟ್ಕೋತಾರೆ, ಇಲ್ಲಿ ಎಷ್ಟು ಸ್ಟ್ರಗಲ್ ಪಡ್ತಾರೆ ಅನ್ನೋದು ಸಿನಿಮಾದ ಒಂದು ಕತೆ ಥೀಮ್ ಅಂತ ಹೇಳ್ಬೋದು. ಬಂದಾದ್ಮೇಲೆ ಏನು ಸ್ಟ್ರಗಲ್ ಇರುತ್ತೆ ಅನ್ನೋದು. ಸೊ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳ್ಬೇಕಂತ ನನಗೆ ಅನಿಸಿದ್ದು. ಸೊ ಆ ಥರ ಡೈಲಾಗ್ ಬರ್ಕೊಂಡಾಗ ನನಗೆ ಚಾಲೆಂಜ್ ಏನಂತಂದರೆ, ಸೊ ನಾವು ಬರ್ದಿರೋ ಡೈಲಾಗ್ನ ಇವ್ರು ಹೇಳ್ತಾರೋ ಇಲ್ಲ, ಅದು ನಮ್ಮ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಇದೆ ಡೈಲಾಗ್ ಅಂತಂದಾಗ. ಸೊ ಹಂಗಾಗಿ ನಾನು ಸಿನಿಮೆಟಿಕಲ್ಲೇ ನಾನು ಹೋಗಲಿಲ್ಲ. ಸಿನಿಮಾ ಥರ ನಾನು ಯಾವತ್ತೂ ಶೂಟ್ ಮಾಡಲಿಲ್ಲ. ಸಿನಿಮಾಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಇದು ಮಾಡ್ತಿದ್ದೆ. ನಾನು ಇವತ್ತಿಗೂ ಒಂದು ಪೇಪರು ಪೆನ್ ಹಿಡ್ಕೊಂಡು ಡೈಲಾಗ್ ಬರ್ದಿಲ್ಲ. ಯಾಕಂದರೆ ನನ್ನ ತಲೆಯಲ್ಲಿ ಏನು ಬರ್ತದೆ ಆನ್ ಸ್ಪಾಟಲ್ಲಿ ಇವ್ರಿಗೆ ಹೇಳ್ತಿದ್ದೆ. ಇವ್ರಿಗೂ ಜಾಸ್ತಿ ಟ್ರೈನಿಂಗ್ ಕೊಟ್ಟರೆ ಅದು ಸಿನಿಮೆಟಿಕಲ್ ಆಗಿ ಹೋಗ್ಬಿಡುತ್ತೆ. ಸಿನಿಮಾ ಥರ ನನಗೆ ಬೇಕಾಗಿದ್ದಲ್ಲ, ಅದು ನ್ಯಾಚುರಲ್ ಆಗೇ ಬರಲಿ ಅಂತ ಆನ್ ಸ್ಪಾಟಲ್ಲಿ ನನ್ನ ಡೈಲಾಗ್ ಏನಿತ್ತು ಇವ್ನಿಗೆ ಹೇಳ್ತಿದ್ದೆ. ಒಂದು ಸ್ಪಾಟಲ್ಲಿ ರಿಹರ್ಸಲ್ ಮಾಡ್ತಿದ್ರು, ಟೇಕ್ ಅಂತಿದ್ದೆ, ಇಮಿಡಿಯೇಟ್ ಇದು ಮಾಡ್ತಾಯಿದ್ರು. ಸೊ ಅವ್ರನ್ನ ನಮ್ಮ ಸಿನಿಮಾ ಥರ ಮಾಡ್ಸಂತಂದರೆ ದೇವರಣೆಗೆ ಅದು ಬಾಗ್ತಿದ್ದಿಲ್ಲ. ಸೊ ಹಂಗಾಗಿ ನಾವು ಸಿನಿಮಾ ಸಿಂಕ್ ಹೋದ್ವಿ. ನಿಜವಾಗ್ಲೂ ನಮ್ಮ ಬಾಬು ಸರ್ ಹೇಳ್ದಂಗೆ ಈ ಸಿನಿಮಾಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಗೊತ್ತಿಲ್ಲ ಹೊಸದೋ ಏನೋ, ಇಬ್ಬರೇ ಟೆಕ್ನಿಷಿಯನ್ಸ್, ಒಂದು ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್ ಇಬ್ಬರೇ ಸೇರಿ ಮಾಡಿರ್ತಕ್ಕಂಥ ಪಪ್ಪಿ ಸಿನಿಮಾ. ಇದು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ಬರು ಸಿಂಗ್ ಸೌಂಡ್ ಬಿಟ್ಟರೆ ಇದರಲ್ಲಿ ಬೇರೆ ಯಾರೂ ಇಲ್ಲ. 4 ಜನ ಕಲಾವಿದರು, ಒಬ್ಬ ಸಿಂಗ್ ಸೌಂಡ್ರು. ಸೊ ಸುರೇಶ್ ಬಾಬು ಸರ್, ನಾವು ಇನ್ಕ್ಲೂಡು ಒಂದು ಲೈಟ್ ಸಮೇತ ಯೂಸ್ ಮಾಡಿಲ್ಲ. ಅದು ನೈಟ್ ಎಫೆಕ್ಟ್ ಮಾತ್ರ, ಡೇದಲ್ಲಿ ಲೈಟಾಗಿ ಯೂಸ್ ಮಾಡಿಲ್ಲ. ಥರ್ಮೋಕೋಲ್ ಇಲ್ಲ. ಅದು ನಾವು ಯೂಸ್ ಮಾಡಬಾರ್ದಂತಲ್ಲ, ಅದು ನ್ಯಾಚುರಲ್ ಆಗೇ ಬೇಕಾಗಿತ್ತು ನನಗೆ. ಇದೊಂದು ನನಗೊಂದು ಚಾಲೆಂಜ್, ಈ ಥರ ಬೇಕಾಗಿತ್ತು, ಈ ಥರ ಮಾಡೋಣ, ಯಾಕಾಗಲ್ಲ ಅನ್ನೋದು ಒಂದು ಚಾಲೆಂಜ್ ತಗೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಅದೊಂದು ಹೆಮ್ಮೆಯಿಂದ ಹೇಳ್ಕೊತಿದ್ದೆ, ಒಂದು ಹೊಸದು ಅನಿಸ್ಬೋದು ಕನ್ನಡ ಇಂಡಸ್ಟ್ರಿಗೆ. ಸೊ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದು ಬಾಬು ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಏನನ್ನಿದ್ರೆ ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್. ಹಾಂ ಸರ್. ಹೇಳಿ. ಹೌದು ಸರ್. ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ನನ್ನ ಪಪ್ಪಿ ಸಿನಿಮಾ ಕೂಡ ನಾವು ಸಬ್ಮಿಟ್ ಮಾಡಿದ್ವಿ. ಸೊ ಆದರೆ ಅಲ್ಲಿ ಸೆಲೆಕ್ಷನ್ ನಡೀಲಿಲ್ಲ. ಅದು ಯಾಕೆ ನಡೀಲಿಲ್ಲ, ಏನಾಯಿತು ಅಂತ ನಾನು ಹೇಳೋದಕ್ಕಿಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಅದನ್ನು ನಾನು ಹೆಚ್ಚಿಗೆ ಹೇಳೋಕ್ಕೆ ಆಗಲ್ಲ. ಸೊ ಅದು ನನಗೊಂದು ಆಸೆ ಇರುತ್ತೆ, ಏನಂತಾರೆ, ಒಬ್ಬ ಫಿಲ್ಮ್ ಮೇಕರ್ಗೆ ನಾನು ಯಾವಾಗಲೂ ಪ್ರತಿ ವರ್ಷ ಫಿಲ್ಮ್ ಫೆಸ್ಟಿವಲ್ಗೆ ಹೋಗ್ತೀನಿ. ಅಲ್ಲಿ ಆ ಫೋಟೋ, ನಮ್ಮ ಭಾಗದ ಫೋಟೋ, ಒಂದು ಶಿವಮ್ಮ ಅಂತ ಸಿನಿಮಾ ನೋಡ್ತಾ ಇದ್ದಾಗ ನೋಡಿದ ಪ್ರೇಕ್ಷಕರೆಲ್ಲ ಎದ್ದು ನಿಂತ ಒಂದು ಕ್ಲಾಪ್ಸ್ ಮಾಡ್ತಾರೆ. ಅದೇ ಡೈರೆಕ್ಟರ್ಗೆ ದೊಡ್ಡ ಇದು. ಸೊ ಅದಕ್ಕಿಂತ ಏನಿಲ್ಲ. ಸೊ ನಂದೊಂದು ಡ್ರೀಮ್ ಇತ್ತು. ನಾನು ಅದಕ್ಕೆ ಫೆಸ್ಟಿವಲ್ಗೆ ಹೋದಾಗ ನಮ್ಮ ಸುರೇಶ್ ಬಾಬು ಸರ್ಗೆ, ವಿಶ್ವ ಸರ್ಗೆ ಹೇಳಿದೆ, ನೆಕ್ಸ್ಟ್ ನಮ್ಮ ಪಪ್ಪಿ ಸಿನಿಮಾ ಒಂದು ಸಿನಿಮಾ ಮಾಡೋಣ ಸರ್, ನಮ್ದು ಇರಬೇಕು, ನಮ್ಮ ಸೆಲೆಕ್ಷನ್ ಆಗಬೇಕು. ಅದೇ ಚಾಲೆಂಜಿಂಗ್ ತಗೊಂಡು ಆ ಸಿನಿಮಾ ಡೇಟ್ ಅನೌನ್ಸ್ ಆಗೋ, ಫೆಸ್ಟಿವಲ್ ಡೇಟ್ ಅನೌನ್ಸ್ ಆಗೋದ್ರಲ್ಲೇ ಸೆನ್ಸರ್ ಮಾಡಿ ಸಬ್ಮಿಟ್ ಮಾಡಿದ್ವಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್. ಬಟ್ ಯಾವ ಭಾಗದಲ್ಲೂ ಕನ್ನಡಕ್ಕೂ ಸೆಲೆಕ್ಷನ್ ಮಾಡಿ, ಏಷ್ಯಾಕ್ಕೂ ಮಾಡಿದ್ವಿ, ಸೊ ಭಾರತೀಯ ಚಿತ್ರೋತ್ಸವಕ್ಕೂ ಮಾಡಿದ್ವಿ, ಯಾವುದಕ್ಕೂ ಸೆಲೆಕ್ಷನ್ ಆಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂತ ನಿಮಗೂ ಗೊತ್ತಿದೆ. ಅದನ್ನು ಹೆಚ್ಚಿಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ ಸರ್. ಸಿನಿಮಾ ನೋಡಿಲ್ಲ.
10 ನಿಮಿಷ ಅಷ್ಟಿದೆ. ಅದಕ್ಕೆ ಅವರು ನೋಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇತ್ತು. ವಿಮಿಯೋ ಅದು ಯಾರು ಸುಳ್ಳು ಹೇಳಿ ಮಾಡೋಕ್ಕಲ್ಲ. 10 ನಿಮಿಷ 57 ಸೆಕೆಂಡ್ ಮಾತ್ರ ಸಿನಿಮಾ ರನ್ ಆಗಿದೆ, ಬಿಟ್ಟರೆ ಏನೂ ನೋಡಿಲ್ಲ. ಎಟ್ಲೀಸ್ಟ್ ನನ್ನ ಸಿನಿಮಾದ ಟ್ರೈಲರ್ ನೋಡಿದ್ರು ಆ ಸಿನಿಮಾ ಅವ್ರು ಸೆಲೆಕ್ಷನ್ ಮಾಡ್ಕೊತಿದ್ರು ಅನ್ಸುತ್ತೆ. ಸೊ ಅದು ಮಾಡ್ಕೊಳ್ಲಿಲ್ಲ. ಯಾಕಂದ್ರೆ ನಮ್ಮ ಭಾಗದ ನಮ್ಮ ಮಣ್ಣಿನ ಕತೆ ನಾವು ತೋರಿಸ್ಲಿಲ್ಲ ಅಂತಂದ್ರೆ ಇನ್ನು ಏನು ತೋರಿಸ್ಬೇಕು? ಸೊ ಫೆಸ್ಟಿವಲ್ ಏನಕ್ಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಇಲ್ಲ ಬೇರೆ ಭಾಷೆ ಬೇರೆ ಕಲ್ಚರ್ನ ನಮ್ಮ ಸ್ಟೂಡೆಂಟ್ಸ್ಗೆ ನಮ್ಮ ಭಾಗದ ಜನ ನೋಡ್ಬೇಕಂತ. ಹೌದು, ಬರೀ ಬೇರೆಯವ್ರದ್ದು ನಾವು ನೋಡೋದಾಯ್ತು. ನಮ್ಮದು ನಮ್ಮ ಕಂಟೆಂಟ್ ಇದೆ. ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಕಂಟೆಂಟ್ ಇದೆ. ಈಗ ನೋಡಿ, ಈ ನಮ್ಮ ಕೊಪ್ಪಳ ಭಾಗದ್ದು, ಈ ರಾಯಚೂರು ಭಾಗದ್ದು, ಇವೆಲ್ಲ ಕತೆ ಇಂಥ ಒಂದೊಂದು ಜಿಲ್ಲೆಗಿದೆ. ನಮ್ಮ ಭಾಗದ್ದು ಬೇರೆಯವ್ರಿಗೆ ಹೇಳ್ಬೇಕಲ್ವಾ? ಬೇರೆಯವ್ರಿಗೆ ನಾವು ನೋಡೋದಷ್ಟಲ್ಲ, ನಮ್ಮದು ಬೇರೆಯವ್ರಿಗೆ ಹೋಗ್ಬೇಕಲ್ಲ. ಸರ್ ನಂದು ಇಂಟೆನ್ಸಿಟಿ ಅದೇನೆ. ಸೊ ಈ ಥರ ಆಗಿದೆ ಸರ್. ಸರ್ ನಾವು ತುಂಬ ಸರಿ ಹೋಗಿದ್ವಿ, ಅಕಾಡೆಮಿಗೆ ಹೋದ್ವಿ, ಸರ್ ನೋಡಿ ಅಂತ ಹೇಳಿದ್ವಿ. ಇಲ್ಲ, ನಿಮ್ಮ ಸಿನಿಮಾ ನೋಡಿದ್ವಿ, ಆದರೆ ನಿಮ್ಮ ಸಿನಿಮಾ ಆಗಿದೆ ಅಂತ ನಮಗೆ ಒಂದು ಲೆಟರ್ ಕೊಟ್ಟು ಮಾಡಿಬಿಟ್ರು ಸರ್. ಅದು ಏನಂತಂದ್ರೆ ಓದ್ವಿ ನಾವು ಅಕಾಡೆಮಿಗೆ ಹೋಗಿ, ಸರ್ ನೋಡಿದ್ ನನಗೆ ಪ್ರೂಫ್ ಕೊಡಿ ಅಂತಂದ್ರು. ಒಂದು ಲೆಟರ್ ಬರೆದಿದ್ರು. ಅದರಲ್ಲಿ ಏನಂತಂದ್ರೆ ಪಪ್ಪಿ ಡ್ಯೂರೇಷನ್ ಇಷ್ಟಿದೆ, ನಿರ್ದೇಶನ ಕಳಪೆ, ಛಾಯಾಗ್ರಹಣ ಕಳಪೆ, ಆಮೇಲೆ ಮ್ಯೂಸಿಕ್ಕು ಕಳಪೆ. ಅದಕ್ಕೆ ನನಗೆ ಬೇಜಾರಾಗಿಲ್ಲ. ಓಕೆ, ನಮ್ಮ ಕೆಲಸ ನಿಮಗೆ ತೃಪ್ತಿ ಆಗಿಲ್ಲ, ಆಗದೆ ಇರ್ಬೋದು. ನಾನು ಮಾಡಿ ಸಿನಿಮಾ ಇಷ್ಟ ಆಗ್ಬೇಕಂತೇನಿಲ್ಲ. ಅದಾದ್ಮೇಲೆ ಮಕ್ಕಳ ಅಭಿನಯ ಮನ ಮುಟ್ಟುವಂತಿಲ್ಲ ಅಂತಂದ್ರಲ್ಲ, ನನಗೆ ತುಂಬ ಅಂದ್ರೆ ತುಂಬ ಬೇಜಾರಾಗಿತ್ತು. ಎಷ್ಟು ನೊಂದಿದ್ದೀನಿ ಅಂತಂದ್ರೆ, ಒಬ್ಬ ಫಿಲ್ಮ್ ಮೇಕರ್ ಆಗಿ 15-16 ವರ್ಷ ಇಂಡಸ್ಟ್ರಿಯಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ. ನಾನು ತುಂಬ ನೊಂದ್ಕೊಂಡಿದ್ದೀನಿ. ನಂದು ಬಿಟ್ಬಿಡಿ. ಸೊ ಮಕ್ಕಳ ಅಭಿನಯ ಮನ ಮುಟ್ಟುವಂತಿಲ್ಲ ಅಂದಾಗ ನನಗೆ ತುಂಬ ಬೇಜಾರಾಗಿತ್ತು. ಅವತ್ತು ಬಂದೆ, ತಿರುಗಿ ಮರುದಿನ ಗುರುವಾರ ಈ ಥರ ರಾಯರ್ ನೆನೆಸ್ಕೊಂಡು ನಾನು ಟ್ರೈಲರ್ ಲಾಂಚ್ ಮಾಡಿದೆ. ಸೊ ಅದು ಟ್ರೈಲರ್ ಲಾಂಚ್ ಆಗಿ ರಿಲೀಸ್ ಆದಮೇಲೆ ಅದೊಂದು ಇತಿಹಾಸನ ಆಗೋಯ್ತು. ಯಾಕೆ ಅವ್ರಿಗೆ ಅಭಿನಯ ಮನ ಮುಟ್ಟುವಂತ ಇಲ್ಲ ಅಂದಾಗ ನನಗೆ ನೋವಾಯ್ತು ಅಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಒಂದು ಪ್ರೀಮಿಯರ್ ಶೋ ಮಾಡ್ತಿದ್ವಿ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಎಲ್ಲರಿಗೆ, ಮಿನಿ ಥಿಯೇಟ್ರಲ್ಲಿ ಮಾಡ್ತೀವಿ ಸರ್. ಬಿಗಿನಿಂಗ್ ಇಂದ ಎಂಜಾಯ್ ಮಾಡಿದವರು ಎಲ್ಲರೂ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಬಂದಾಗ, ಸರ್ ಈ ಹುಡುಗ ಇದನ್ನಲ್ಲ, ಇವನ್ಗೇನು ಗೊತ್ತು ಸರ್, ಸಿನಿಮಾ ನೋಡಿ, ಪಪ್ಪಿ ಸಿನಿಮಾ ನೋಡಿ ಅವ್ನು ಕಣ್ಣೀರು ಹಾಕಿದ್ದಾನೆ ಸರ್. ಈಗ ದೊಡ್ಡವ್ರಿಗೆ ಹೇಳ್ಬೋದು, ಸರ್ ಸಿನಿಮಾ ನೋಡಿ ಸ್ವಲ್ಪ ಹ್ಯಾಕ್ಟ್ ಮಾಡಿ ಅಂತ ನಾವು ಹ್ಯಾಕ್ಟ್ ಮಾಡ್ಬೋದು, ಆದರೆ ಮಕ್ಕಳು ಹ್ಯಾಕ್ಟ್ ಮಾಡಲ್ಲ ಸರ್. ಸೊ ಆ ಒಂದು ರಿಯಾಲಿಟಿಯಾಗಿ ಅವ್ನು ಕಣ್ಣೀರು ಹಾಕಿದೆ ಸರ್. ನಾವು ಸಿನಿಮಾ ಸ್ಟಾಪ್ ಮಾಡಿ ಏನಾಯ್ತು ಅಂತಂದರೆ, ಅವನು ಆ ಸಿನಿಮಾಕ್ಕೆ ಅಷ್ಟು ಕನೆಕ್ಟ್ ಆಗಿದ್ದಾನೆ. ಅಂದರೆ ಮಕ್ಕಳಿಗೆ ಅಷ್ಟು ಸಿನಿಮಾ ಕನೆಕ್ಟ್ ಆಗಿದ್ದಾಗ ನೀವು ಸಿನಿಮಾ ನೋಡ್ದೇನೆ ಮನ ಮುಟ್ಟುವಂತ ಇಲ್ಲ ಅಂತಂದಾಗ ನಮ್ಗೆ ಎಷ್ಟು ನೋವಾಗುತ್ತೆ ಹೇಳಿ ಸರ್ ಫಿಲ್ಮ್ ಮೇಕರ್ಗೆ. ಸೊ ಅದೇ ನನಗೆ ತುಂಬ ಬೇಜಾರಾಗಿರೋ ವಿಷಯ ಸರ್. ಸೊ ಅದಕ್ಕೆ ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಮಕ್ಕಳು ನೋಡ್ತಕ್ಕಂಥನೇ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರೆಸೆಂಟ್ ಮಾಡ್ತಿದ್ದೀರಲ್ಲ ಸರ್, ಅದಕ್ಕಿಂತ ಇಲ್ಲ, ಎಲ್ಲರೂ ಮೇ 1ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನನಗೆ ಚಿತ್ರ ನೋಡಾದ್ಮೇಲೆ ತಿಥಿ ಸಿನಿಮಾ ನೋಡಿದಾಗ ಒಂದು ವೈಬ್ಸ್ ಇತ್ತಲ್ಲ, ಸೊ ಆ ವೈಬ್ಸ್ ಈ ಸಿನಿಮಾದಲ್ಲಿತ್ತು. ಖಂಡಿತ ಆ್ಯಸ್ ಅನ್ ಆಡಿಯನ್ ಎಮೋಷನ್ ಕನೆಕ್ಟ್ ಆಗ್ತಾರೆ ಎಲ್ಲರೂ. ಸೊ ಈ ಚಿತ್ರ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಆಯುಷ್ ಸರ್ ಹೇಳಿದ ಹಾಗೆ ಅವಾರ್ಡ್ ಸಿಗ್ಬೇಕು ಅನ್ನೋ ಪರ್ಪಸ್ಸಿಗೆ ಅವರು ಪ್ರಾರಂಭ ಮಾಡಿದಂತ ಸಿನಿಮಾ ಬಹುಶಃ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರು ಇದನ್ನ ಕನ್ನಡಿಗರಿಗೆ ತಲುಪಿಸ್ತಾರೆ. ನಮ್ಮ ಕನ್ನಡದ ಜನತೆ ಇದನ್ನ ಗೆಲ್ಸ್ಕೊಟ್ರೆ ಅದಕ್ಕಿಂತ ಮೀರಿದ ಅವಾರ್ಡ್ ಬೇರೆ ಯಾವುದೂ ಇಲ್ಲ ಅಂತ ನಮ್ಗನ್ಸುತ್ತೆ. ಖಂಡಿತವಾಗ್ಲೂ ಮೇ 1ಕ್ಕೆ ಪಪ್ಪಿ ಚಿತ್ರವನ್ನ ಚಲನಚಿತ್ರ ಮಂದಿರದಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ, ಮಾಧ್ಯಮ ಮಿತ್ರರಿಗೆ ಹಾಗೆ ಇಷ್ಟು ಹೊತ್ತು ತಾಳ್ಮೆಯಿಂದ ಕುತ್ಕೊಂಡು ನಮ್ಮೆಲ್ಲರ ಮಾತುಗಳನ್ನ ಕೇಳಿಸ್ಕೊಂಡಿದ್ದಕ್ಕೆ ಧ್ರುವ ಸರ್, ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಗ್ರೇಟ್ಫುಲ್ ಫಾರ್ ದಟ್. ಈ ಸಪೋರ್ಟ್ ಯಾವತ್ತೂ ಕೂಡ ಇರಲಿ. ಯಾಕಂದ್ರೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿನಂತ ಮಾಯಾನಗರಿಗೆ ಬರುವಂತ ಎಷ್ಟು ಸಿನಿಮಾ ಮಾಡಬೇಕು ಅಂತ ಬರುವಂತ ಯುವಕರಿಗೆ ನೀವು ಸ್ಫೂರ್ತಿಯಾಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್.